ಮಂಡ್ಯ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ ಅಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನರ್ಸ್ಗಳಿಗೆ ವಸತಿ ಸೌಲಭ್ಯ ಒದಗಿಸುವಲ್ಲಿ ವಿಳಂಬವಾಗಿದ್ದು, ಈ ಕುರಿತು ವಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಸ್ವಾಮಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದರೂ ನರ್ಸ್ಗಳು ಮನೆಗಳನ್ನು ಹಿಂಪಡೆಯಲು ಹಿಂದೇಟು ಹಾಕುತ್ತಿದ್ದಾರೆ, ವಿಳಂಬಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಸಿಂಗಲ್ ಬೆಡ್ರೂಮ್ ಮನೆಗಳ ಬಗ್ಗೆ ಕೆಲವರು ಆಸಕ್ತಿ ತೋರದಿರುವುದು ಸಮಸ್ಯೆಗೆ ಕಾರಣವಾಗಿದೆ. ಆದ್ಯತೆಯ ಮೇರೆಗೆ ನರ್ಸ್ಗಳಿಗೆ ಮನೆಗಳನ್ನು ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ನಿರ್ದೇಶಕರು ತಿಳಿಸಿದ್ದಾರೆ. ಆದರೆ ಮನೆಗಳು ಖಾಲಿ ಇದ್ದ ಕಾರಣ ದುಷ್ಕರ್ಮಿಗಳು ಮನೆಯಲ್ಲಿಯೇ ವೈರ್ಗಳು ಮತ್ತು ಮೋಟಾರ್ಗಳನ್ನು ಕದ್ದು ಹೋಗಿದ್ದಾರೆ. ಇದರಿಂದಾಗಿ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಕಾರ್ಯ ಕೈಗೊಳ್ಳಬೇಕಾಗಿದೆ ಎಂದು ವಿವರಿಸಿದ್ದಾರೆ. ನರ್ಸ್ಗಳಿಗೆ ವಸತಿ ನೀಡುವ ವಿಚಾರದಲ್ಲಿ ಯಾರೂ ಹಣದ ಬೇಡಿಕೆ ಇಟ್ಟಿಲ್ಲ ಎಂದು ಡಾಕ್ಟರ್ ನರಸಿಂಹಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದು, ಒಂದು ವೇಳೆ ಯಾರಾದರೂ ಹಣ ಕೇಳಿದ್ದರೆ ಅದರ ಬಗ್ಗೆ ದಾಖಲೆಗಳನ್ನು ನೀಡುವಂತೆ ಮನವಿ ಮಾಡಿದ್ದಾರೆ. ದಾಖಲೆಗಳು ಲಭ್ಯವಾದಲ್ಲಿ ಅಂತಹವರನ್ನ ವಿರುದ್ಧ ಖಂಡಿತವಾಗಿಯೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದು, ವಸತಿ ಗೃಹಗಳ ವಿತರಣೆಗೆ ಸಂಬಂಧಿಸಿದಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಶೀಘ್ರದಲ್ಲಿಯೇ ಅರ್ಹ ನರ್ಸ್ಗಳಿಗೆ ಮನೆಗಳನ್ನು ಹಂಚಿಕೆ ಮಾಡುವ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ಭರವಸೆ ನೀಡಿದ್ದು, ಈ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸಲಾಗುವುದು ಮತ್ತು ನರ್ಸ್ಗಳಿಗೆ ವಸತಿ ಸೌಲಭ್ಯ ಒದಗಿಸಲಾಗುವುದು ಎಂದು ಡಾಕ್ಟರ್ ನರಸಿಂಹಸ್ವಾಮಿ ತಿಳಿಸಿದ್ದಾರೆ. ಅಂತ ಕರೆದಿದಾಗ ಕೆಲವರು ಒಪ್ಕೊಂಡಿದ್ರು. ಈ ಆರೋಪ ಸತ್ಯಕ್ಕೆ ದೂರ. ಆ್ಯಕ್ಚುಲಿ ಏನಂದರೆ 21 ಕೊಠಡಿಗಳನ್ನ ನಾನು ಬಂದ ತಕ್ಷಣವೇ ತುರ್ತಾಗಿ ಅಲಾಟ್ ಮಾಡಬೇಕು ಅಂತಂದು ಒಂದು ಕ್ರಮ ಕೈಗೊಂಡೆ. ಅದರ ಪ್ರಕಾರ ಸೀನಿಯಾರಿಟಿ ಲಿಸ್ಟ್ ಯಾರಿದ್ದಾರೆ ಸೀನಿಯರ್ಗೆ ಅವ್ರಿಗೆ ಕೊಡಬೇಕಂತ ಲಿಸ್ಟ್ ತಯಾರಿಸ್ಬಿಟ್ಟು ಮತ್ತು ಅವರಿಗೆಲ್ಲ ಅಲರ್ಟ್ ಮಾಡಿದ್ವಿ. ಅಲರ್ಟ್ ಮಾಡಿದ ಮೇಲೆ ಅವರೆಲ್ಲ ಹೋಗಿ ನೋಡಿಕೊಂಡು ಅಲ್ಲಿ ಇದು ಸಿಂಗಲ್ ಬೆಡ್ರೂಮ್ ಇರೋದ್ರಿಂದ ನಮಗೆ ಸಿಂಗಲ್ ಬೆಡ್ರೂಮಲ್ಲಿ ಇರೋಕ್ಕಾಗಲ್ಲ ಅಂತ ಎಲ್ಲರೂ ನಮಗೆ ಕ್ವಾರ್ಟರ್ಸ್ ಬೇಡ ಅಂತಲೇ ಬರೆದು ಕೊಟ್ಟಿದ್ದಾರೆ. ಆ ದಾಖಲಾತಿ ಇದೆ, ನೀವು ನೋಡಿದ್ದೀರಾ, ಈಗ ನಿಮ್ಗೆ ತೋರಿಸಿದ್ದೀನಿ. ಸೊ ಈ ಥರ ಆಗಿದೆ. ಅದು 22ರಲ್ಲಿ ಆವಾಗಿನ ಹಿಂದಿನ ಡೈರೆಕ್ಟರ್ ಇದ್ದಾಗ ಅದು ಪ್ರಪೋಸಲ್ ಬಂದು ಅಲ್ಲಿ ತಮಿಳ್ ಕಾಲನಿ ಇದೆಯಲ್ಲ, ಅದರ ಪಕ್ಕ ಒಂದು ನಮ್ಮ ಜಾಗ ಇತ್ತು. ಜಾಗ ಇದ್ದಾಗ ಅದನ್ನು ಹಳೇದು ಡೈರೆಕ್ಟರ್ ಕ್ವಾರ್ಟರ್ಸ್ ಅಂತ ಇತ್ತು ಅಥವಾ ಸೂಪರಿಂಟ್ ಕ್ವಾರ್ಟರ್ಸ್ ಅಂತ ಇತ್ತು. ಅದನ್ನು ಡೆಮಾಲಿಷ್ ಮಾಡಿ ಈ ಥರ ಮಾಡಬೇಕಂತ ಒಂದು ಪ್ರಪೋಸಲ್ ಬಂದಾಗ ಈ ಥರ ಸಿಂಗಲ್ ಬೆಡ್ರೂಮ್ ಕಟ್ಟಿಬಿಟ್ಟಿದ್ದಾರೆ. ಅವಾಗ ಯಾರ್ದು ಒಪಿನಿಯನ್ ತೊಗೊಂಡ್ರು ನನಗೆ ಅದ್ರ ಬಗ್ಗೆ ಇದಿಲ್ಲ. ಬಟ್ ಸಿಂಗಲ್ ಬೆಡ್ರೂಮ್ ಕಟ್ಟಿರೋದ್ರಿಂದ ಈ 21 ಜನ ಅಲಾಟ್ ಮಾಡಿದ್ರು ಕೂಡ ಅವ್ರು ಹೋಗಲಿಲ್ಲ. ಮತ್ತು ನೆಕ್ಸ್ಟ್ 21 ಜನಕ್ಕೂ ಅಲಾಟ್ ಮಾಡಿದ್ವಿ. ಅವರು ಕೂಡ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಬಂದಾಗ ಅಲ್ಲಿ ಸಾಕಷ್ಟು ಕೇಬಲ್ಲು ಅವೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಆಮೇಲೆ ವಾಟರ್ ಪಂಪ್ ಇರಲಿಲ್ಲ, ಎಲ್ಲ ಇವ್ರು ಹೇಳಿದರು. ಅದಕ್ಕೋಸ್ಕರ ನಾನು ತುರ್ತಾಗಿ ಕ್ರಮ ಕೈಗೊಂಡು ಆ ಪ್ರಪೋಸಲ್ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಈ ಸಲ FCL ಇಡಬೇಕಂತ ಇಟ್ಟಿದ್ದೀವಿ. ಅದಕ್ಕೆ ನಾನು ಮತ್ತೆ ಇನ್ನೊಂದು ನೆಕ್ಸ್ಟ್ ಸೀನಿಯರ್ಸು ಕರೆದಿದ್ದೆ. ನೆಕ್ಸ್ಟ್ ಸೀನಿಯರ್ಸ್ ಯಾರು ಒಪ್ಕೊತಾರಂತ ಕರೆದಿದ್ದಾಗ ಅವರು ಕೂಡ ಕೆಲವರು ಒಪ್ಕೊಂಡಿದ್ರು. ಒಪ್ಕೊಂಡ್ಮೇಲೆ ಅದು ಹೋಗಿ ನೋಡಿದಾಗ ಅಲ್ಲಿ ಸ್ವಲ್ಪ ಕೆಲವು ಕೇಬಲ್ಗಳೆಲ್ಲ ಕಟ್ಟಾಗಿದ್ವು, ಅವೆಲ್ಲ ರಿಪೇರಿ ಮಾಡಿಸಿ ಅಲರ್ಟ್ ಮಾಡೋಣ ಅಂತಲೇ ಎಲ್ಲ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನರ್ಸ್ ಬರಲ್ಲ, ವಾಟ್ ನೆಕ್ಸ್ಟ್ ಸರ್? ಈಗ ಅದನ್ನು ನಾವು ನಮ್ಮ ಉನ್ನತಾಧಿಕಾರಿ ಚರ್ಚಿಸಿ ಅದೇನು ಮಾಡಬೇಕು ಅಂತ ನಾವು ಕ್ರಮ ಕೈಗೊಳ್ತೇವೆ. ಹೌದೌದು, ಇಲ್ಲ ಅದಕ್ಕೇನಾರು ಒಂದು ಸೂಕ್ತ ಕ್ರಮ ಕೈಗೊಳ್ತೇವೆ. ಸ್ವಲ್ಪ ಕೆಲವು ಮೈನರ್ ಪ್ರಾಬ್ಲಮ್ಗಳಿದಾವೆ, ಅವನ್ನೆಲ್ಲ ಸರಿಪಡಿಸಿ ಯಾರು ಒಪ್ಕೊತಾರ ಅಂತ ಕೇಳ್ಕೊಂಡು ಅದನ್ನು ನಾವು ಅಲರ್ಟ್ ಮಾಡಿಸ್ತೀನಿ ಸರ್. ಕೆಲವರು ಮೀನ್ಸ್ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಅದು ಸಾಧ್ಯನೆಲ್ಲ ನೀವೇ ನೋಡಿದ್ದೀರ. ಈಗ ಇಲ್ಲಿ ಯಾವುದೇ ಕ್ವಾರ್ಟರ್ಸ್ಗಳಲ್ಲಿ ಏನೇ ಆಗಲಿ ಯಾವುದಕ್ಕೂ ಹಣ ತೊಗೊತಾ ಇಲ್ಲ. ನೀವು ಯಾರು ಇದ್ದಾರೆ ಅವ್ರು ಕರ್ಕೊಂಬಂದರೆ ನಾವು ಅದ್ರ ಬಗ್ಗೆ ದಾಖಲಾತಿ ಕೊಟ್ಟರೆ ನಾನು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀನಿ. ಈ ಆರೋಪ ಸತ್ಯಕ್ಕೆ ದೂರ. ಆ್ಯಕ್ಚುಲಿ ಏನಂದರೆ 21 ಕೊಠಡಿಗಳನ್ನ ನಾನು ಬಂದ ತಕ್ಷಣವೇ ತುರ್ತಾಗಿ ಅಲಾಟ್ ಮಾಡಬೇಕು ಅಂತಂದು ಒಂದು ಕ್ರಮ ಕೈಗೊಂಡೆ. ಅದರ ಪ್ರಕಾರ ಸೀನಿಯಾರಿಟಿ ಲಿಸ್ಟ್ ಯಾರಿದ್ದಾರೆ ಸೀನಿಯರ್ಗೆ ಅವ್ರಿಗೆ ಕೊಡಬೇಕಂತ ಲಿಸ್ಟ್ ತಯಾರಿಸ್ಬಿಟ್ಟು ಮತ್ತು ಅವರಿಗೆಲ್ಲ ಅಲರ್ಟ್ ಮಾಡಿದ್ವಿ. ಅಲರ್ಟ್ ಮಾಡಿದ ಮೇಲೆ ಅವರೆಲ್ಲ ಹೋಗಿ ನೋಡಿಕೊಂಡು ಅಲ್ಲಿ ಇದು ಸಿಂಗಲ್ ಬೆಡ್ರೂಮ್ ಇರೋದ್ರಿಂದ ನಮಗೆ ಸಿಂಗಲ್ ಬೆಡ್ರೂಮಲ್ಲಿ ಇರೋಕ್ಕಾಗಲ್ಲ ಅಂತ ಎಲ್ಲರೂ ನಮಗೆ ಕ್ವಾರ್ಟರ್ಸ್ ಬೇಡ ಅಂತಲೇ ಬರೆದು ಕೊಟ್ಟಿದ್ದಾರೆ. ಆ ದಾಖಲಾತಿ ಇದೆ, ನೀವು ನೋಡಿದ್ದೀರಾ, ಈಗ ನಿಮ್ಗೆ ತೋರಿಸಿದ್ದೀನಿ. ಸೊ ಈ ಥರ ಆಗಿದೆ. ಅದು 22ರಲ್ಲಿ ಆವಾಗಿನ ಹಿಂದಿನ ಡೈರೆಕ್ಟರ್ ಇದ್ದಾಗ ಅದು ಪ್ರಪೋಸಲ್ ಬಂದು ಅಲ್ಲಿ ತಮಿಳ್ ಕಾಲನಿ ಇದೆಯಲ್ಲ, ಅದರ ಪಕ್ಕ ಒಂದು ನಮ್ಮ ಜಾಗ ಇತ್ತು. ಜಾಗ ಇದ್ದಾಗ ಅದನ್ನು ಹಳೇದು ಡೈರೆಕ್ಟರ್ ಕ್ವಾರ್ಟರ್ಸ್ ಅಂತ ಇತ್ತು ಅಥವಾ ಸೂಪರಿಂಟ್ ಕ್ವಾರ್ಟರ್ಸ್ ಅಂತ ಇತ್ತು. ಅದನ್ನು ಡೆಮಾಲಿಷ್ ಮಾಡಿ ಈ ಥರ ಮಾಡಬೇಕಂತ ಒಂದು ಪ್ರಪೋಸಲ್ ಬಂದಾಗ ಈ ಥರ ಸಿಂಗಲ್ ಬೆಡ್ರೂಮ್ ಕಟ್ಟಿಬಿಟ್ಟಿದ್ದಾರೆ. ಅವಾಗ ಯಾರ್ದು ಒಪಿನಿಯನ್ ತೊಗೊಂಡ್ರು ನನಗೆ ಅದ್ರ ಬಗ್ಗೆ ಇದಿಲ್ಲ. ಬಟ್ ಸಿಂಗಲ್ ಬೆಡ್ರೂಮ್ ಕಟ್ಟಿರೋದ್ರಿಂದ ಈ 21 ಜನ ಅಲಾಟ್ ಮಾಡಿದ್ರು ಕೂಡ ಅವ್ರು ಹೋಗಲಿಲ್ಲ. ಮತ್ತು ನೆಕ್ಸ್ಟ್ 21 ಜನಕ್ಕೂ ಅಲಾಟ್ ಮಾಡಿದ್ವಿ. ಅವರು ಕೂಡ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಬಂದಾಗ ಅಲ್ಲಿ ಸಾಕಷ್ಟು ಕೇಬಲ್ಲು ಅವೆಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಆಮೇಲೆ ವಾಟರ್ ಪಂಪ್ ಇರಲಿಲ್ಲ, ಎಲ್ಲ ಇವ್ರು ಹೇಳಿದರು. ಅದಕ್ಕೋಸ್ಕರ ನಾನು ತುರ್ತಾಗಿ ಕ್ರಮ ಕೈಗೊಂಡು ಆ ಪ್ರಪೋಸಲ್ ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಈ ಸಲ FCL ಇಡಬೇಕಂತ ಇಟ್ಟಿದ್ದೀವಿ.
ಅದಕ್ಕೆ ನಾನು ಮತ್ತೆ ಇನ್ನೊಂದು ನೆಕ್ಸ್ಟ್ ಸೀನಿಯರ್ಸು ಕರೆದಿದ್ದೆ. ನೆಕ್ಸ್ಟ್ ಸೀನಿಯರ್ಸ್ ಯಾರು ಒಪ್ಕೊತಾರಂತ ಕರೆದಿದ್ದಾಗ ಅವರು ಕೂಡ ಕೆಲವರು ಒಪ್ಕೊಂಡಿದ್ರು. ಒಪ್ಕೊಂಡ್ಮೇಲೆ ಅದು ಹೋಗಿ ನೋಡಿದಾಗ ಅಲ್ಲಿ ಸ್ವಲ್ಪ ಕೆಲವು ಕೇಬಲ್ಗಳೆಲ್ಲ ಕಟ್ ಆಗಿದ್ವು, ಅವೆಲ್ಲ ರಿಪೇರಿ ಮಾಡಿಸಿ ಅಲರ್ಟ್ ಮಾಡೋಣ ಅಂತಲೇ ಎಲ್ಲ ಲಿಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನರ್ಸ್ ಬರಲ್ಲ, ವಾಟ್ ನೆಕ್ಸ್ಟ್ ಸರ್? ಈಗ ಅದನ್ನು ನಾವು ನಮ್ಮ ಉನ್ನತಾಧಿಕಾರಿ ಜೊತೆ ಚರ್ಚಿಸಿ ಅದೇನು ಮಾಡಬೇಕು ಅಂತ ನಾವು ಕ್ರಮ ಕೈಗೊಳ್ತೇವೆ. ಬಾಳ್ ಬಿಟ್ರೆ ಹೌದೌದು, ಜನಗಳ ತೆರಿಗೆ ಹಣ ಇಲ್ಲ ಅದಕ್ಕೇನಾರು ಒಂದು ಸೂಕ್ತ ಕ್ರಮ ಕೈಗೊಳ್ತೇವೆ. ಸ್ವಲ್ಪ ಕೆಲವು ಮೈನರ್ ಪ್ರಾಬ್ಲಮ್ಗಳಿದಾವೆ, ಅವನ್ನೆಲ್ಲ ಸರಿಪಡಿಸಿ ಯಾರು ಒಪ್ಕೊತಾರ ಅಂತ ಕೇಳ್ಕೊಂಡು ಅದನ್ನು ನಾವು ಅಲರ್ಟ್ ಮಾಡಿಸ್ತೀನಿ. ಸರ್, ಕೆಲವರು ಮೀನ್ಸ್ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಅದು ಸಾಧ್ಯನೆಲ್ಲ ನೀವೇ ನೋಡಿದ್ದೀರ. ಈಗ ಇಲ್ಲಿ ಯಾವುದೇ ಕ್ವಾರ್ಟರ್ಸ್ಗಲಿ ಏನೇ ಆಗಲಿ ಯಾವುದಕ್ಕೂ ಹಣ ತೊಗೊತಾ ಇಲ್ಲ. ನೀವು ಯಾರು ಇದ್ದಾರೆ ಅವ್ರು ಕರ್ಕೊಂಬಂದರೆ ನಾವು ಅದ್ರ ಬಗ್ಗೆ ದಾಖಲಾತಿ ಕೊಟ್ಟರೆ ನಾನು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ತೀನಿ. ಈ ಆರೋಪ ಸತ್ಯಕ್ಕೆ ದೂರ. ಆ್ಯಕ್ಚುಲಿ ಏನಂದರೆ 21 ಕೊಠಡಿಗಳನ್ನ ನಾನು ಬಂದ ತಕ್ಷಣವೇ ತುರ್ತಾಗಿ ಅಲಾಟ್ ಮಾಡಬೇಕು ಅಂತಂದು ಒಂದು ಕ್ರಮ ಕೈಗೊಂಡೆ. ಅದರ ಪ್ರಕಾರ ಸೀನಿಯಾರಿಟಿ ಲಿಸ್ಟ್ ಯಾರಿದ್ದಾರೆ ಸೀನಿಯರ್ಗೆ ಅವ್ರಿಗೆ ಕೊಡಬೇಕಂತ ಲಿಸ್ಟ್ ತಯಾರಿಸ್ಬಿಟ್ಟು ಮತ್ತು ಅವರಿಗೆಲ್ಲ ಅಲರ್ಟ್ ಮಾಡಿದ್ವಿ. ಅಲರ್ಟ್ ಮಾಡಿದ ಮೇಲೆ ಅವರೆಲ್ಲ ಹೋಗಿ ನೋಡಿಕೊಂಡು ಅಲ್ಲಿ ಇದು ಸಿಂಗಲ್ ಬೆಡ್ರೂಮ್ ಇರೋದ್ರಿಂದ ನಮಗೆ ಸಿಂಗಲ್ ಬೆಡ್ರೂಮಲ್ಲಿ ಇರೋಕ್ಕಾಗಲ್ಲ ಅಂತ ಎಲ್ಲರೂ ನಮಗೆ ಕ್ವಾರ್ಟರ್ಸ್ ಬೇಡ ಅಂತಲೇ ಬರೆದು ಕೊಟ್ಟಿದ್ದಾರೆ. ಆ ದಾಖಲಾತಿ ಇದೆ, ನೀವು ನೋಡಿದ್ದೀರಾ, ಈಗ ನಿಮ್ಗೆ ತೋರಿಸಿದ್ದೀನಿ. ಸೊ ಈ ಥರ ಆಗಿದೆ. ಅದು 22ರಲ್ಲಿ ಆವಾಗಿನ ಹಿಂದಿನ ಡೈರೆಕ್ಟರ್ ಇದ್ದಾಗ ಅದು ಪ್ರಪೋಸಲ್ ಬಂದು ಅಲ್ಲಿ ತಮಿಳ್ ಕಾಲನಿ ಇದೆಯಲ್ಲ ಅದರ ಪಕ್ಕ ಒಂದು ನಮ್ಮ ಜಾಗ ಇತ್ತು. ಜಾಗ ಇದ್ದಾಗ ಅದನ್ನು ಹಳೇದು